ಚುನಾವಣೆಯ ಶಕ್ತಿ ಕೇಂದ್ರ ಆಗಿತ್ತು PLD ಬ್ಯಾಂಕ್ ಬಳಿ. ನಮ್ಮ ವಿಜೇತ ಅಭ್ಯರ್ಥಿಗಳ ಜೊತೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ನಾಯಕರಂತ CS ನಿರಂಜನ್ ಕುಮಾರ್ ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇದೀಗ ದಿಗ್ವಿಜಯದ ಅಭಿನಂದನೆಗಳ ನುಡಿಗಳನ್ನು ಆಡಲಿದ್ದಾರೆ. ಯಾರು ಮಾತಾಡಬೇಡಿ. PLD ಬ್ಯಾಂಕಿನ ಚುನಾವಣೆ ಫಲಿತಾಂಶ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ದಿಗ್ವಿಜಯವನ್ನು ಕೊಟ್ಟಿದೆ. 14 ಕ್ಷೇತ್ರದ ಪೈಕಿಯಲ್ಲಿ 12 ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಗೆದ್ದಿರುವಂಥದ್ದು. 14ರಲ್ಲಿ 12 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಗೆದ್ದಿದ್ದೀವಿ ನಾವು ಗುಂಡ್ಲುಪೇಟೆಯಲ್ಲಿ. ಇದು ಭಾರತೀಯ ಜನತಾ ಪಾರ್ಟಿಗೆ ಜನರ ಬೆಂಬಲವನ್ನು ಜನರು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿನೇ ಇವತ್ತು PLD ಬ್ಯಾಂಕ್ ಚುನಾವಣೆ ಬಹಳ ಪ್ರತಿಷ್ಠೆ ಆಗಿತ್ತು. ಆ ಪ್ರತಿಷ್ಠೆಯಲ್ಲಿ ಅನೇಕ ಜನ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ರು. ಆ ಸವಾಲಿಗೆಲ್ಲ ಇವತ್ತು ಉತ್ತರವನ್ನು ಕೊಟ್ಟಿರುವಂಥದ್ದು ಈ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ಇವತ್ತು ಉತ್ತರವನ್ನು ಕೊಟ್ಟಿರುವಂಥದ್ದು ರೈತರ ಪರವಾಗಿ ಇವತ್ತು PLD ಬ್ಯಾಂಕಲ್ಲಿ ಇವತ್ತು ರೈತರ ಪರವಾಗಿ ಕೆಲಸಗಳು ನಡೀತಾ ಇದೆ. ಹಿಂದೆ ನಮ್ಮ ಆಡಳಿತ ಮಂಡಳಿ ಇದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೆಲಸ ಮಾಡಿದ ಉದ್ದೇಶದಿಂದ ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಮತ್ತೊಮ್ಮೆ PLD ಬ್ಯಾಂಕಲ್ಲಿ ಸಿಕ್ಕಿದೆ. ಇವತ್ತು ಏನು BJPಯವರು ರೈತರ ಪರವಾಗಿದ್ದೀವಿ, ರೈತರ ವಿಚಾರದಲ್ಲಿ ನಾವು ಯಾವತ್ತು ಅವರ ನಾವು ಅನೇಕ ಬಾರಿ ಅದನ್ನು ನಿರೂಪಿಸಿದ್ದೀವಿ. ಈಗಾಗಲೇ ಕೆರೆಗಳಿಗೆ ನೀರು ತುಂಬದ ಈ ಶಾಸಕರ ನಡೆಯನ್ನ ಅನೇಕ ಬಾರಿ ವಿರೋಧ ಮಾಡಿದ್ದೀವಿ. ಅನೇಕ ಜನ ಮಾತಾಡುವಂಥದ್ದು ಏನಪ್ಪಾ ಅಂತಂದ್ರೆ BJP ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ತುಂಬ್ತಾ ಇತ್ತು. ಆದರೆ ಈಗ ಕಾಂಗ್ರೆಸ್ನ ಶಾಸಕ ಗೆದ್ದ ಮೇಲೆ ಯಾವುದೇ ಕೆರೆಗಳಿಗೆ ನೀರು ತುಂಬದ ಪರಿಸ್ಥಿತಿ ಬಂದೋಗಿದೆ. 3 ವರ್ಷ ಆಯಿತು. 3 ವರ್ಷದಿಂದ